ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ವಾರ್ಮಪ್ ಎಕ್ಸಸೈಸ್ ಮಾಡಿರಿ. ಹಾಂ ಎಲ್ಲರೂ ಬಂದಾರಿಲ್ಲ ಗ್ರೌಂಡಿಗೆ? ಓಕೆ ನೋಡಿರಿ, ಇವತ್ತಿನ ವಿಶೇಷ ಏನಪ್ಪ ಅಂದ್ರೆ ಆರ್ಮಿ ಅಗ್ನಿವೀರ ಆರ್ಮಿ ರಿಸಲ್ಟ್ ಬಂದದ ಎಲ್ಲರಿಗೂ ಗೊತ್ತು ನಿಮಗೀಗ. ಆ ರಿಸಲ್ಟ್ನಲ್ಲಿ ನಮ್ಮ ಸಂಸ್ಥೆದು ಏನಾಗಿತ್ತಪ್ಪ ಅಂದ್ರೆ ಈ ಸಲ ಒಟ್ಟು 300 ಅಭ್ಯರ್ಥಿಗಳು ಬೈಸ್ ಪಾಸ್ ಆಗ್ಯಾರ. ಗೊತ್ತಿರಲಿ ನಿಮಗೆಲ್ಲರಿಗೂ 300 ಜನ ಪಾಸ್ ಆಗ್ಯಾರ ಟೋಟಲಾಗಿ. ಅದೊಂದು ಖುಷಿ ವಿಚಾರ. 90% ರಿಸಲ್ಟ್ ಆಗ್ಯದ. ಆದರೂ ಸಹಿತ ನಾವು ನೆಕ್ಸ್ಟ್ ಇನ್ನೂ ಏನಪ್ಪ ಅಂದ್ರೆ ಫಿಸಿಕಲ್ ಪಾಸ್ ಆಗಬೇಕು. ಫಿಸಿಕಲ್ ಆದಮೇಲೆ ನೆಕ್ಸ್ಟ್ ಏನು ಮೆಡಿಕಲ್ ಪಾಸ್ ಆಗಬೇಕು. ಅದು ಆದಮೇಲೆ ಏನಪ್ಪ ಅಂದ್ರೆ ಅಂತಿಮ ಮೆರಿಟ್ ಬರ್ತದೆ, ಫೈನಲ್ ಮೆರಿಟ್ ಬರ್ತದೆ. ಆ ಮೆರಿಟ್ನ್ಯಾಗ ಕುಂಡಿರ್ಬೇಕು ರೀ. ಆ ಮೆರಿಟ್ನ್ಯಾಗ ಕೂತಾ ಫೈನಲ್ ಆಗಿ ರಿಸಲ್ಟ್ ಆಗ್ತದೆ. ಅದ್ರ ಸಲುವಾಗಿ ಏನಪ್ಪ ಅಂದ್ರೆ ಇವತ್ತು ನಾನು ನಿಮ್ಗೆ ಹೇಳೋದು ವಿಶೇಷ ಏನಪ್ಪ ಅಂದ್ರೆ 1.6 ಕಿಲೋಮೀಟರ್ ಅಂದ್ರೆ 1600 ಮೀಟರ್ ರನ್ನಿಂಗನ್ನು ಯಾವ ರೀತಿ ಓಡಬೇಕು ನೀವು, ಆಮೇಲೆ ಟೈಮಿಂಗ್ ಯಾವ ರೀತಿ ಕವರ್ ಮಾಡಬೇಕು, ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ತರ್ಡ್ ರೌಂಡು, ಫೋರ್ತ್ ರೌಂಡು ಯಾವ ರೀತಿ ಓಡಬೇಕು. 5 ನಿಮಿಷ ಒಳಗಡೆ 5:10 ನಾವು ರನ್ನಿಂಗನ್ನು ಕಂಪ್ಲೀಟ್ ಮಾಡಬೇಕು. ಈಗಾಗಲೇ ನಿಮ್ಗೆ ಗೊತ್ತು ಏನಪ್ಪ ಅಂದ್ರೆ 5:30 ಓಡ್ರಿ ಏನು ಎಕ್ಸಲೆಂಟ್ ಫಸ್ಟ್ ಗ್ರೂಪ್ ಅದು ಬರ್ತೀವಿ. 5:31ರಿಂದ 5:45 ಆದ್ವಿ ಅಂದ್ರೆ ಸೆಕೆಂಡ್ ಗ್ರೂಪ್ ಬರ್ತೀವಿ. ಹೌದಾ? ರನ್ನಿಂಗ್ ಒಳಗೆ ಇವು 2 ಗ್ರೂಪ್ ಬರ್ತಾವೆ, ಫಸ್ಟ್ ಗ್ರೂಪು ಸೆಕೆಂಡ್ ಗ್ರೂಪು. ಇವು 2 ಗ್ರೂಪ್ ಮಾತ್ರ ಬರ್ತಾವೆ. 2 ಗ್ರೂಪ್ನಲ್ಲಿ ನಾವು ಬರಬೇಕು. ಅದರಲ್ಲಿ ಏನಪ್ಪ ಅಂದರೆ ಫಸ್ಟ್ ಗ್ರೂಪ ಬರ್ಬೇಕು ನಾವು. ಫಸ್ಟ್ ಗ್ರೂಪ್ ಬಂದ್ರೆ ರನ್ನಿಂಗ್ ಮಾರ್ಕ್ಸ್ ಎಷ್ಟಿರ್ತೈತಿ ಅಂದ್ರೆ 60 ಮಾರ್ಕ್ಸ್ ಇರ್ತದೆ. ಫಸ್ಟ್ ಗ್ರೂಪ್ ನಾವು ಬಂದೀವಿ ಅಂದ್ರೆ 60 ಮಾರ್ಕ್ಸ್ ಇರ್ತದೆ. ಆಮೇಲೆ ಸೆಕೆಂಡ್ ಗ್ರೂಪ್ ಬಂದೀವಿ ಅಂದ್ರೆ -12 ಆಗ್ತದೆ, ಅಂದ್ರೆ 48 ಮಾರ್ಕ್ಸ್ ಬರ್ತಾವೆ. ನಮಗೆ ಇಲ್ಲಿ ಏನಾಗ್ತದೆ ಅಂದ್ರೆ ಅಂತಿಮವಾಗಿ ಆರ್ಮಿ ರಿಸಲ್ಟನ್ನು ಮಾಡಬೇಕಾದ್ರೆ ಫಿಸಿಕಲ್ ಮಾರ್ಕ್ಸು ಪ್ಲಸ್ ಎಕ್ಸಾಮ್ ಮಾರ್ಕ್ಸು, ಎಕ್ಸಾಮ್ ಮಾರ್ಕ್ಸು ಎರಡೂ ಕೂಡಿಸ್ಕೊಂಡು ಫೈನಲ್ ಆಗಿ ಮೆರಿಟ್ ಮಾಡ್ತಾರೆ. ಆದ್ದರಿಂದ ನೀವು ಎಕ್ಸಾಮ್ ಎಷ್ಟು ಇಂಪಾರ್ಟೆಂಟ್ ಐತೋ ಅದೇ ರೀತಿನ ಫಿಸಿಕಲ್ನು ಸಹಿತ ಅಷ್ಟೇ ಇಂಪಾರ್ಟೆಂಟ್ ಅದ. ನಾವು ಮೆರಿಟ್ನಲ್ಲಿ ಬರಬೇಕಾದ್ರೆ ಎರಡೂ ಅಷ್ಟೇ ಇಂಪಾರ್ಟೆಂಟ್ ಅದ. ಎರಡು ಮಾರ್ಕ್ಸನ್ನು ನಾವು ಹೆಚ್ಚಿಗೆ ತೊಗೊಂಡ್ರೆ ಮಾತ್ರ ಗ್ಯಾರಂಟಿಯಾಗಿ ನಾವು ಸಿಲೆಕ್ಷನ್ ಆಗ್ತೀವಿ. ಅದಕ್ಕೆ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಪ್ರತಿನಿತ್ಯ 2 ಟೈಮ್ ನಿಮ್ಗೆಲ್ಲರಿಗೂ ಗೊತ್ತೀಗ ಏನಪ್ಪ ಅಂದರೆ ನಮ್ಮ ಸಂಸ್ಥೆಯೊಳಗೆ ಏನು ಮಾಡ್ತೀವಿ ಅಂದರೆ ದಿನಕ್ಕೆ 2 ಟೈಮ್ ನಾವು ಫಿಸಿಕಲ್ನ ಮಾಡಿಸ್ತೀವಿ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ನಮ್ಮ ಸಂಸ್ಥೆದು ಇದು 400 ಮೀಟ್ರ್ ಟ್ರ್ಯಾಕ್ ಅದ. ಇದೆಲ್ಲ ಕನ್ಸಾದ ನಿಮ್ಗೆ ಎಷ್ಟು ಐತಪ್ಪ ಅಂದ್ರೆ ಅದು 400 ಮೀಟ್ರ್ ಟ್ರ್ಯಾಕ್ ಅದ. ಆಮೇಲೆ ಗ್ರೌಂಡ್ ಇರೋದ್ರಿಂದ ಗ್ರೌಂಡಿನಾಗ ಪ್ರಾಕ್ಟೀಸ್ ಮಾಡಿದ್ರೆ ರನ್ನಿಂಗ ದಿನದಿಂದ ದಿನಕ್ಕೆ ನಾವು ಹೆಚ್ಚು ಮಾಡ್ಕೋಬೋದು ಗ್ರೌಂಡ್ದಾಗ ಪ್ರಾಕ್ಟೀಸ್ ಮಾಡೋದ್ರಿಂದ. ಅದೇ ನೀವು ರಸ್ತೆ ಮೇಲೆ ಓಡಾಕೈತಿರಪ್ಪ ಅಂದ್ರೆ ಅಲ್ಲಿ ಏನಾಗ್ತದೆ, ಕಾಲು ಪೇನ್ ಬರಾಕತ್ತೈತಿ ನಿಂತಲ್ಲಿ. ಇವೆಲ್ಲ ಎಲ್ಲೂ ನೋವು ಹಾಕವ್ರಿ. ಇದು ನೋವು ಆಗ್ತದೆ, ಹಿಂದೆ ನೋವು ಆಗ್ತದೆ. 8ರಿಂದ 10 ದಿನಕ್ಕೆ ಅಂದ್ರೆ ಪೂರ್ಣ ಪೇನ್ ಆಗ್ತದೆ. ಹೊಳ್ಳಿ ಆ ಪೇನ್ ಕವರ್ ಆಗ್ಬೇಕಾರೆ ಮತ್ತೆ 8 ದಿನ ಟೈಮ್ ಬೇಕ್ರಿ ನಮಗೆ. ರಸ್ತೆ ಮೇಲೆ ಓಡಿದ್ರೆ ಹೆಜ್ಜೆಗಳು ಪೂರ್ಣ ಬಾರಲಿ ಬೀಳ್ತಾವೆ ರೀ, ಪೂರ್ಣ ಎಲುಬಿಗೆ ಪೆಟ್ಟಾಗ್ತದೆ ಅಲ್ಲಿ. ಇಲ್ಲಿ ಮಣ್ಣಿನ ಗ್ರೌಂಡ್ ಇರೋದ್ರಿಂದ ಗ್ರೌಂಡ್ನಾಗ ನೀವು ಓಡೋದ್ರಿಂದ ಏನಪ್ಪ ಅಂದ್ರೆ ದಿನ ರನ್ನಿಂಗ್ ಟೈಮನ್ನು ಚೇಂಜ್ ಮಾಡ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಹೊಸದಾಗಿದ್ದಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸ್ಟಾರ್ಟಿಂಗ್ ಕೈಕಾಲು ನೋವಾಗೋದು ಸ್ವಾಭಾವಿಕ, ಅದೇನಿಲ್ಲ. ಆಮೇಲೆ ಸ್ವಲ್ಪ ಟೈಮ್ ಹೋಯ್ತಂದ್ರೆ ಒಂದು 15 ದಿನ ಹೋಯ್ತು, 20 ದಿನ ಹೋಯ್ತು ಅಂದ್ರೆ ತಾನೇ ದಿನದಿಂದ ದಿನಕ್ಕೆ ತಾನೇ ಕವರ್ ಆಗ್ತದೆ. ಆಮೇಲೆ ಇನ್ನೊಂದು ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಕಾಲು ನೋವು ಆಗೈತೆ ಅಂತೇಳಿ ರನ್ನಿಂಗ್ ಓಡೋದು ವಾರ್ಮಪ್ ಮಾಡೋದು ಬಿಡಬಾರ್ದು. ನೋವು ಮೇಲೆ ನೋವು ಕೊಡ್ಬೇಕು ರೀ, ಗೊತ್ತಿರಲಿ ನಿಮಗೆ. ನೋವು ಮೇಲೆ ನೋವು ಕೊಟ್ಟಾಗ ಮಾತ್ರ ಅದು ಸರಿ ಆಗ್ತದೆ. ಈಗ ಉದಾಹರಣೆ ಹೊಲದಾಗ ಕಸ ತೆಗಿತಾರೆ, ಗೊತ್ತು? ಕಸ ಅಂದ್ರೆ ಏನಂತೀರಿ ಅದಕ್ಕೆ? ಕಳೆ ತೆಗಿದಂತೀರಿ. ಕಳೆ ತೆಗಿಬೇಕಾದ್ರೆ ಕೈಯಾಗ ಕುರ್ಪಿ ಹಿಡಿದು ನಾವು ಇದನ್ನು ಮಾಡಕ್ಕೆ ಫಸ್ಟ್ ಏನಕ್ಕಾದ್ರೆ ಕೈಗೆಲ್ಲ ಗುಳ್ಳು ಹೇಳ್ತಾವೆ, ಬೊಬ್ಬೆ ಹೇಳ್ತಾವೆ. ಆಮೇಲೆ ಏನಪ್ಪ ಅಂದ್ರೆ ನಾವು ಬೊಬ್ಬೆ ಎದ್ದು ಅಂತೇಳಿ ಬಿಟ್ಬಿಟ್ಟಿವು. ಆಮೇಲೆ ಮತ್ತೆ 1 ತಿಂಗಳು 2 ತಿಂಗಳು ಬಿಟ್ಟು ಮತ್ತೆ ಯಾಕಂದ್ರೆ ಮತ್ತೆ ಏನಾಗೈತ್ರಿ, ಮತ್ತು ಬೊಬ್ಬೆ ಹೇಳ್ತಾವೆ. ಅದಕ್ಕೆ ಅವ್ರು ನೋವಾದರೂ ಸಹಿತ ರೈತರು ಏನು ಮಾಡ್ತಾರಪ್ಪ ಅಂದ್ರೆ ನೋವಾದರೂ ಬಿಡೋಂಗಿಲ್ಲ. ಮತ್ತು ಹಂಗೆ ದಿನ ಅವ್ರ ಕೆಲಸ ಅವ್ರು ಬಿಡೋದೇ ಇಲ್ಲ. ಅವಾಗ ಅವೆಲ್ಲ ಏನಕ್ಕಾವ್ರಿ ದಡ್ಡು ಬೀಳ್ತಾವೆ, ಗುಳ್ಳಿ ಹೇಳಂಗಿಲ್ಲ, ಆಗ ಆ ಬೊಬ್ಬೆನೇ ಹೇಳಂಗಿಲ್ಲ. ಹೌದಿಲ್ಲ ರೀ? ಅದೇ ರೀತಿ ನಮ್ಮ ದೇಹನೂ ಹಿಂಗೆ ರೀ. ನಮ್ಮ ದೇಹ ಸೆಟ್ ಆಗ್ಬೇಕಾದ್ರೆ 15 ದಿನ ಟೈಮ್ ತೊಗೋದು, ನಿಮ್ಗೆ ಗೊತ್ತಿರಲಿ. ನಾವು ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ 15 ದಿನ ಟೈಮ್ ತೊಗೋದು. ಈಗ ಉದಾಹರಣೆ ಹೆಂಗಪ್ಪ ಅಂದ್ರೆ ನಾವು ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕಪ್ಪ. ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕು ಅದು ನಿಮ್ಮ ಮೈಂಡ್ ಸೆಟ್ ಆತಂದ್ರೆ ಒಂದು 15 ದಿನ ಏಳುತನ ಅಟ್ಟ ತ್ರಾಸ ಆಕೈತೆ ನಿಮ್ಗೆ. 15 ದಿವಸ 15 ದಿನದ ನಂತರ ಏನಾಕೈತೆ ಅಂದ್ರೆ ನೀವು ಬ್ಯಾಡ ಅಂದ್ರೆ ತಾನೇ ಕರೆಕ್ಟ್ ಅದು 5 ಗಂಟೆಗೆ ಎಬ್ಸೆ ಬಿಡೋದು ನಿಮ್ಮನ್ನ. ನೀವು ಅಲಾರಾಮ್ ಹಿಡಿದು ಅವಶ್ಯಕತೆ ಇಲ್ಲ. ನಿಮ್ಮ ರೂಢಿ ಹೆಂಗೆ ಕುಣಿಸ್ತೀರಿ ಹಂಗೆ ನಮ್ಮ ದೇಹ ಸೆಟ್ ಆಕೈತಿ. ಅದಕ್ಕೆ ಟೈಮಿಂಗ್ ಎಷ್ಟು ಅಂದ್ರೆ 15 ದಿನ. 15 ದಿನದಾಗ ನಾವು ಹೆಂಗೆ ಬೇಕಂಗೆ ನಮ್ಮ ಬಾಡಿಯನ್ನು ಚೇಂಜ್ ಮಾಡ್ಕೋಬೋದು. ನಮಗೆ ಅನಿಸ್ತಿರ್ತೈತಿ ಈಗ ನೀವು ಓಡ್ತೀರಿ, ನಾವು ನಿದ್ದೆ ಮಾಡ್ತಿರ್ತೀವಿ. ಉದಾಹರಣೆ ಹೇಳ್ತೀನಿ ನಮಗೆ, ನಾವು ಹೇಳಕೈತಿವ್ರು ನಾವು 15 ದಿನದಾಗ ಸೆಟ್ ಆಗ್ಬೋದು. ಪ್ರತಿಯೊಬ್ಬರು ಆ ರೀತಿ ಇರ್ತದೆ. ಆಮೇಲೆ ಇಲ್ಲಿ ನೋಡಿರಿ 400 ಮೀಟ್ರ್ ಟ್ರ್ಯಾಕ್ ಇರೋದ್ರಿಂದ ನಮ್ಮ ಸಂಸ್ಥೆಯಲ್ಲಿ ಫಿಸಿಕಲ್ ರಿಸಲ್ಟ್ನು ಒಳ್ಳೆಯ ರಿಸಲ್ಟ್ ಬರ್ತದೆ. ಆದರೆ ನೀವು ನಮ್ಮ ಜೊತೆ ನೀವು ಇಂಪಾರ್ಟೆಂಟ್ ರೀ. ನಮ್ಮದು ಎಷ್ಟಂದ್ರೆ ಬರೀ 20% ರೀ. ಇನ್ನು 80% ಇರೋದು ಯಾರ ಕೈಯಾಗ ರೀ? ನಿಮ್ಮ ಕೈಯಾಗ. ಎಲ್ಲರೂ ಗೊತ್ತಿರಲಿ ನಿಮಗೆ. ನಾವು ಹೇಳ್ತೀವಿ, ಏನು ಹೇಳ್ತೀವಿ, ಇದು 400 ಮೀಟ್ರ್ ಟ್ರ್ಯಾಕ್ ಅದ, 4 ರೌಂಡ್ ಓಡಬೇಕು. 4 ರೌಂಡ್ ಓಡಿದ್ರೆ 1600 ಮೀಟ್ರ್ ಆಗ್ತದೆ. ಇಷ್ಟು ಟೈಮ್ ಒಳಗೆ ನೀವು ಕಂಪ್ಲೀಟ್ ಕೊಡಬೇಕು ಅಂತ ನಾವು ಹೇಳ್ತೀವಿ. ಹೇಳಿ ನಿಮ್ಗೆ ರನ್ನಿಂಗ್ ಬಿಡ್ತೀವಿ. ಏನು ಹೇಳ್ತೀವಿ? ಆನ್ ಯುವರ್ ಮಾರ್ಕ್ ಸೆಟ್ ಗೋ ಬಿಡ್ತೀವಿ. ನಾವು ನಿಮ್ಮನ್ನು ಬಿಡ್ತೀವಿ, ಹೇಳ್ತೀವಿ, ಬಿಡ್ತೀವಿ. ಆದರೆ ಓಡೋರು ಯಾರು ರೀ? ನೀವೇ ಓಡೋರು.
ನೀವು ಓಡಾರ ಅಂದಾಗ ಯಾರ ಕೈಯಾಗ ಹೆಚ್ಚೈತಿ ಈಗ ಇರೋದು ನಿಮ್ಮ ಕೈಯಾಗೈತಿ. ನಾವು ದಾರಿ ತೋರ್ಸೋರು ಅಷ್ಟೇ. ಆ ದಾರಿ ಊಟ ಹೋಗೋರು ಯಾರಪ್ಪ ಅಂದ್ರೆ ನೀವು ಹೋಗ್ಬೇಕು. ನಮಸ್ಕಾರ ನಮಸ್ಕಾರ. ಗೊತ್ತಾಕೈತ್ರಿ ಎಲ್ಲರಿಗೂ? ಅಂದ್ರೆ ಓಡಾರು ನೀವು ಅಂದ್ರೆ ನಿಮ್ಮ ಪ್ರಯತ್ನ ಭಾಳ ಇಂಪಾರ್ಟೆಂಟ್. ಮತ್ತು ಈಗ ಯಾರ್ದು ಏನು ನಡೆಯಂಗಿಲ್ಲ ತಲೆಯಾಗ ಇಟ್ಕೋರಿ. ನಮ್ಮ ರಿಲೇಷನ್ ಒಬ್ಬರು ಅಂಥ ಅಧಿಕಾರಿ ಇದಾರು, ಇಂಥ ಅಧಿಕಾರಿ ಇದಾರು, ನಮ್ಮ ಮಾಮ ಹಂಗದಾನೋ ಹಿಂಗದಾನೋ ಯಾರ್ದು ಏನು ನಡೆಯಂಗಿಲ್ಲ. ನೀವು ಸ್ವಂತ ನೀವೇ ತಯಾರಾಗಬೇಕು, ನೀವೇ ಸಿಲೆಕ್ಷನ್ ಆಗಬೇಕು. ಗೊತ್ತಾಕೈತ್ರಿ ಎಲ್ಲರಿಗೂ? ನೋಡಿರಿ, ಈಗ ರನ್ನಿಂಗ್ ಬಗ್ಗೆ ನಾವು ಮಾಡೋಣ. ಇವತ್ತು ನೀವು ಯಾವುದೇ ಆರ್ಮಿ ರ್ಯಾಲಿಗೆ ಹೋಗ್ರಿ, ಯಾವುದೇ ಆರ್ಮಿ ರ್ಯಾಲಿಗೆ ಹೋದರೂ ಟ್ರ್ಯಾಕ್ನಾಗ ಓಡಿಸ್ತಾರೆ. ತಲೆಯಾಗಿರಲಿ ನಿಮಗೆ 400 ಮೀಟ್ರ್ ಟ್ರ್ಯಾಕ್ನಾಗ ಓಡಿಸ್ತಾರೆ. ಎಲ್ಲಿ ಓಡಿಸಿದ್ರು 400 ಮೀಟ್ರ್ ಟ್ರ್ಯಾಕ್ ಅದ. ಉದ್ದಕ್ಕೆ ರಸ್ತೆ ಮೇಲೆ ಎಲ್ಲಿ ಬಿಡಂಗಿಲ್ಲ ಆರ್ಮಿ ಒಳಗೆ. ಈ ಸಲನೂ ಸಹಿತ ಅಗ್ನಿವೀರ ಆರ್ಮಿ ಸಹಿತ 400 ಮೀಟ್ರ್ ಟ್ರ್ಯಾಕ್ನಾಗ ಓಡಿಸ್ತಾರೆ ನಿಮ್ಗೆ. ಅಲ್ಲಿ ಏನು ಮಾಡ್ಬೇಕಪ್ಪ ಅಂದ್ರೆ ನಿಮಗೆ ಡೇಟ್ಗಳನ್ನ ಕೊಡ್ತಾರೆ. ಯಾವ ಡೇಟ ಯಾವ ಟೈಮ ನೀವು ಅಲ್ಲಿ ಬರಬೇಕು ಅನ್ನೋದನ್ನು ನಿಮ್ಗೆ ತಿಳಿಸಿರ್ತಾರೆ. ಆ ಟೈಮ್ ಮುಂಚಿತವಾಗಿ ನೀವು ಅಲ್ಲಿರಬೇಕು. ಆ ಟೈಮ್ ಮುಂಚಿತವಾಗಿ ಎಲ್ಲಿರಬೇಕು. ಇನ್ನೊಂದು ಏನಪ್ಪ ಅಂದ್ರೆ ನೀವು ರನ್ನಿಂಗ್ ಹೋಗ್ಬೇಕಾದ್ರೆ ಅದ್ರ ಹಿಂದಿನ ದಿನ ಅತಿಯಾಗಿ ಊಟ ಮಾಡೋದು ಮಾಡಬಾರ್ದು. ಅತಿಯಾಗಿ ನಾ ಹೇಳೋದು, ಅತಿಯಾಗಿ ಊಟ ಮಾಡೋದು, ಅತಿಯಾಗಿ ಖಾರ ತಿನ್ನೋದು ಮಾಡೋಂಗಿಲ್ಲ. ಒಂದು ಲೆವೆಲ್ಲ ಒಂದು ಮೀಡಿಯಮ್ ಇರಬೇಕು. ಅದ್ರ ಹಿಂದಿನ ದಿನ ಒಂದು ಲೆವೆಲ್ ಒಂದು ಮೀಡಿಯಮ್ ಇರಬೇಕು. ಮತ್ತು ಊಟ ಬಿಡ ಅಂದ್ರೆ ಪೂರ ಊಟ ಬಿಟ್ಟು ಕುಂಡ್ರಬೇಡ್ರಿ. ಮತ್ತು ಹಂಗೆ ಬಿಟ್ಟರು ವೀಕ್ನೆಸ್ ಆಗ್ತದೆ. ಒಂದು ಲೆಕ್ಕಕ್ಕೆ ಇರಬೇಕು, ಅತಿಯಾಗಿರಬಾರ್ದು. ಆಮೇಲೆ ಇನ್ನೊಂದು, ನೀವು ಗ್ರೌಂಡಿಗೆ ಹೋಗೋಕ್ಕಿಂತ ಮುಂಚೆ ನೀವು ನೀರು ಅದು ಕುಡಿಯೋರಿದ್ರಂದ್ರೆ ನೀವು ನೀರು ಕುಡಿದು 20 ನಿಮಿಷ ಅರ್ಧ ತಾಸು ನಂತರ ನಿಮ್ಮ ರನ್ನಿಂಗ್ ಆಗ್ಬೇಕು. ತಲೆ ಇಟ್ಕೋರಿ. ನೀರು ಕುಡ್ದಾರನ್ನ ಪಟ್ನ ಓಡಬಾರ್ದು. ಆ ರೀತಿ ಓಡಾಕಿದ್ರೆ ಹೊಟ್ಟೆ ಚುಚ್ಚಾಕಸ್ತದೆ ನಿಮಗೆ. ಒಂದೇ ರೌಂಡ್ನಾಗ ಸುಸ್ತಾಕಿರಿ, ನಿಮ್ಗೆ ಓಡೋಕ್ಕಾಗೋದಿಲ್ಲ. ನೀವು ರನ್ನಿಂಗ್ ಮಾಡೋಕ್ಕಿಂತ ಮುಂಚೆ ಅರ್ಧ ತಾಸು ಮುಂಚಿತವಾಗಿ ನೀರು ಕುಡಿದಿರ್ಬೇಕು. ನೀರು ಕುಡಿತೀನಂದ್ರು ಅದು ನೀರು ಕುಡಿದ್ರೆ ಒಂದು ಲೆಕ್ಕಕ್ಕೆ ಕುಡಿಬೇಕು ರೀ. ಅಂದ್ರೆ ಭಾಳಷ್ಟು ಕುಡಿಬಾರ್ದು ಅಂತ ನಾ ಹೇಳೋದು. ಫ್ರೀಯಾಗಿ ಕುಂಡ್ರಾರಿದ್ರಿ, ರೆಸ್ಟ್ ಮಾಡೋರಿದ್ರಿ, ಜಾಸ್ತಿ ಕುಡಿದ್ರೆ ನಡೀತದೆ. ಒಂದು ಲೆಕ್ಕಕ್ಕೆ ಭಾಳ ಕಡಿಮೆ ಕುಡಿಯೋಂಗಿಲ್ಲ, ಒಂದು ಲೆಕ್ಕಕ್ಕೆ ಇರ್ಬೇಕು. ನಾ ಹೇಳೋದು ಅರ್ಥ ಆಗೈತಿಲ್ಲ ರೀ? ಆ ರೀತಿ ಇರಬೇಕು. ಆಮೇಲೆ ರನ್ನಿಂಗ್ ಮಾಡೋಕ್ಕಿಂತ ಮುಂಚೆ ಯಾವಾಗಿದ್ದರೂ ನಾವು ಇಲ್ಲಂತೂ ನಮ್ಮ ತರಬೇತಿ ಕೇಂದ್ರದ ನಾವೇನು ಮಾಡ್ತೀವಿ, ವಾರ್ಮಪ್ ಎಕ್ಸಸೈಸ್ ಮಾಡಿಕೊಂಡು ಆಮೇಲೆ ನಿಮ್ಮ ರನ್ನಿಂಗ್ ಬಿಟ್ಟು ಮತ್ತು ರನ್ನಿಂಗ್ ಆದಮೇಲೆ ವಾರ್ಮಪ್ ಮಾಡಿ ಟೋಟಲಿ ನಿಮ್ಮ ಬಾಡಿ ಫಿಟ್ ಯಾವ ರೀತಿ ಮಾಡಬೇಕು ಆ ರೀತಿ ನಾವು ನಿಮ್ಮನ್ನು ರೆಡಿ ಮಾಡ್ತೀವಿ. ಹೌದಾ? ಆದರೆ ಅಲ್ಲಿ ಹೆಂಗಿರ್ತದಪ್ಪ ಅಂದ್ರೆ ನೀವು ಗ್ರೌಂಡಿಗೆ ಹೋದಾಗ ಅಲ್ಲಿ ನೀವು ಭಾಳ ಜಿಗಿದಾಡ್ತುಕೊಂಡಿರುವಂಗೆ ಟೈಮ್ ಇರೋಂಗಿಲ್ಲ. ಅಲ್ಲಿ ವಾರ್ಮಪ್ ಮಾಡ್ಬೇಕಾರೆ ಹೌದಲ್ಲ ರೀ? ಆದರೂ ಸಹಿತ ನೀವು ಏನು ಮಾಡ್ಬೇಕಂದ್ರೆ ರನ್ನಿಂಗ್ ಮಾಡೋಕ್ಕಿಂತ ಮುಂಚೆ ಒಂದು 2 ರಿಂದ 5 ನಿಮಿಷ ನೀವು ಸ್ವಲ್ಪ ಎಕ್ಸಸೈಸ್ ಸ್ವಲ್ಪ ಮಾಡ್ಬೇಕು ರೀ. ಜಂಪಿಂಗು ಅದು ಇದು ಒಟ್ಟು ಮೈ ಬಾಡಿ ಲೂಸ್ ಆಗುವಂಥ ಒಂದು 2 ರಿಂದ 5 ನಿಮಿಷ. ನಾ ಹೇಳೋದು ಅರ್ಥ ಆಗೈತಿಲ್ಲ? ಸೈಡ್ ಅಷ್ಟೇ ಸಿಂಪಲ್ ಮಾಡಿ ನೀವು ಬರೀ ಕತ್ತು ತಿರುಗಿಸ್ರಿ, ಕೈ ತಿರುಗಿಸ್ರಿ, ನಡ ತಿರುಗಿಸ್ರಿ, ಕಾಲು ತಿರುಗಿಸ್ರಿ, ಕೆಳಗೆ ಪಾದ ತಿರುಗಿಸ್ರಿ, ಅಪ್ ಆ್ಯಂಡ್ ಡೌನ್ ಮಾಡಿರಿ. ಸಿಂಪಲಾಗಿ ಒಟ್ಟು ಟೋಟಲಾಗಿ ಮೈ ಏನಾಗಬೇಕಂದ್ರೆ ಲೂಸ್ ಇರಬೇಕು, ಫ್ರೀ ಆಗಿರ್ಬೇಕು, ಟೈಟ್ ಇರಬಾರ್ದು ರನ್ನಿಂಗ್ ಮಾಡೋ ಮುಂದೆ. ಗೊತ್ತಾಗತ್ತೆ ರೀ? ಆ ರೀತಿ ನಾವು ರೆಡಿಯಾಗಿ ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋದಾಗ ಇನ್ನೊಂದು ಭಾಳಷ್ಟು ಜನ ಕುಣಿಸ್ತಾರೆ. ನಿಮಗೆಲ್ಲ ಗೊತ್ತು, ಹಿಂದಿನ ಆರ್ಮಿ ರ್ಯಾಲಿಯನ್ನು ನೀವು ನೋಡಿದಿರಿ. ಈ ಸಲ ಹೆಂಗೆ ಮಾಡ್ತಾರೆ ನೋಡಬೇಕು. ಅಂದ್ರೆ ಲಿಮಿಟ್ ಐತಿ. ಈ ಸಲ ಸಂಖ್ಯೆ ಲಿಮಿಟ್ ಅದ, ಆದ್ರೆ ಹಿಂದೆ ಲಿಮಿಟ್ ಇರಲಿಲ್ಲ. ಆದ್ರೆ ಒಮ್ಮೆ 300, 400, 500, 200 ಹಿಡ್ಕೊಂಡು ವಿದ್ಯಾರ್ಥಿಗಳನ್ನ ರನ್ನಿಂಗ್ ಬಿಡ್ತಾಯಿದ್ರು. ಈ ಸಲ ಹೆಂಗೆ ಬಿಡ್ತಾರೆ ನೋಡೋಣ. ಆದರೂ ಸಹಿತ ಅಷ್ಟು ಬಿಡ್ತಾರತ್ತೆ ನಮ್ಮ ತಲೆಯಾಗ ಇಟ್ಕೊಂಡು ನಾವು ಅಷ್ಟು ಜನ ಬಿಡ್ತಾರತ್ತೆ ನಾವು ತಲೆಯಾಗ ಇಟ್ಕೊಂಡು ಅಲ್ಲಿ ಹೋದಾಗ ಫಸ್ಟ್ ಯಾವತ್ತೂ ಏನು ಮಾಡ್ಬೇಕಂದ್ರೆ ಟ್ರ್ಯಾಕ್ ನೋಡಿರಿ. ಇಲ್ಲಿ ಸುಣ್ಣದಗಿರಿ ಅದ, ಇಲ್ಲಿ ಸುಣ್ಣದಗಿರಿ ಅದ, ಇಲ್ಲಿ ಲೈನ್ ಅದ, ನಿಮ್ಗೆ ಕಾಣಿಸ್ತದೆ ಎಲ್ಲರಿಗೂ. ಇಲ್ಲಿ ಲೈನ್ ಅದ, ಇಲ್ಲಿ ಗೆರೆ ಅದ. ಯಾವತ್ತೂ ಸಾಧ್ಯದಷ್ಟು ನಾವು ಏನು ಮಾಡ್ಬೇಕಂದ್ರೆ ಈ ಕಡೆ ಈ ಗೆರೆ ಕಾಣಿಸ್ತಾ ಎಲ್ಲರಿಗೂ ಸಾಧ್ಯದಷ್ಟು ಈ ಕಡೆ ದಂಡಿ ಇರಬೇಕು. ಈ ಕಡೆ ದಂಡಿನ ಕೊಂಡಿರ್ತಿರ್ಬೇಕು. ಈ ಕಡೆ ಅಲ್ಲಿ 2, 3, 4 ಲೈನ್ ಹಾಕವ್ರಿ. ಹೆಚ್ಕಮ್ಮಿ 2, 3, 4 ಅಥವಾ ಒಮ್ಮೆ 5 ಲೈನ್ ಆಗ್ತಾವೆ ಅಲ್ಲಿ ನಿಮ್ಮನ್ನು ಕುಣಿಸುವಲ್ಲಿ. ಅವಾಗ ನೀವು ಎಷ್ಟು ಸಾಧ್ಯ ಆಕೈತಿ ಅಷ್ಟು ಸಾಧ್ಯದಷ್ಟು ಈ ಲೈನ್ ಇರಬೇಕು. ಒಮ್ಮೆ ಅನಿವಾರ್ಯ ಆಗ್ತದೆ, ನೀವು ಲೇಟಾಗಿ ಬರ್ತೀರಿ. ಲೇಟಾಗಿ ಬಂದಾಗ ನೀವು ಅಲ್ಲಿ ಬೇಕಂದ್ರೆ ಅಲ್ಲಿ ಕೂತಿರ್ತಾರೆ ಅವ್ರು. ಅವಾಗ ಅನಿವಾರ್ಯ ನೀವು ಆ ಕಡೆನೂ ಕುಂಡಿರ್ಬೇಕಾಗ್ತದೆ. ಹೌದಲ್ಲ ರೀ? ಈ ಕಡೆನೂ ಕುಂಡಿರ್ಬೇಕಾಗ್ತದೆ. ಈ ಕಡೆ ನೀವು ಕೂತ್ರು ಸಹಿತ ಟೋಟಲಾಗಿ ಹೆಂಗೆ ಕೂತಾರೆ ಈ ರೀತಿ ತೊಗೊಂಡು ರನ್ನಿಂಗನ್ನು ಬಿಟ್ಟಾಗ ಇಲ್ಲಿ ನೋಡಿರಿ, ಅಲ್ಲಿ ದಂಡಿಗಿದ್ದಾರಂತೂ ದಂಡಿಗೆ ಹೆಚ್ಚು ಓಡ್ತಾರೆ ರೀ. ನೀವು ಈ ಕಡೆ ದಂಡಿಗಿದ್ದವ್ರು ಈ ಕಡೆಯಿಂದ ಈ ಕಡೆ ಇರ್ತಿರಲ್ಲ, ನೀವು ಏನು ಮಾಡ್ಬೇಕಂದ್ರೆ ಒಂದು 200 ಮೀಟ್ರ್ ಇಲ್ಲಿಂದ ಅಂದಾಜು 200 ಅಂದರೆ ಅಲ್ಲಿ ತನಕ ಹೋಗ್ತದೆ. ಇದೇನು ಸರ್ತಿಲ್ಲ ಸೇಮ್ ಇದೇ ಸರ್ತ ಅಲ್ಲಿ ಬರ್ತದೆ ಟ್ರ್ಯಾಕ್. ಅಲ್ಲಿ ತನಕ ಅಷ್ಟರೊಳಗೆ ನೀವು ಕವರ್ ಮಾಡ್ಕೋಬೇಕು. ಕವರ್ ಮಾಡ್ಕೊಂಡು ನೀವು ಹೆಂಗೆ ಬರಬೇಕಪ್ಪ ಅಂದ್ರೆ ಇಲ್ಲಿ ಏನು ಟ್ರ್ಯಾಕ್ ಇರ್ತದೆ, ಟ್ರ್ಯಾಕ್ ಸಮೀಪ ಇಲ್ಲೇ ಬರಬೇಕು. ನಾವು ಇಲ್ಲಿಂದನೇ ಓಡ್ತಾ ಇರಬೇಕು, ಇಲ್ಲಿಂದನೇ ಹೋಗ್ತಾ ಇರಬೇಕು. ಈ ರೀತಿ ಇಲ್ಲಿಂದ ನಾವು ಓಡ್ತಾ ಇದ್ದೀಪ್ಪ ಅಂದ್ರೆ ನಮ್ಗೆ ಕರೆಕ್ಟ್ 1600 ಮೀಟ್ರ್ ಅಂದ್ರೆ 400 ಮೀಟ್ರ್ ಟ್ರ್ಯಾಕ 1600 ಮೀಟ್ರ್ ರನ್ನಿಂಗಿನ ಓಡ್ತೀವಿ. ಅದು ನಾವು ಸ್ವಲ್ಪ ಈ ಕಡೆ ಹೊರಗೆ ತೊಗೊಂಡಿಪ್ಪ ಅಂದ್ರೆ ಹಿಂಗೆ ದೂರ ಇಟ್ಕೊಂಡು ನಾವು ಓಡಿದ್ವಿ. ಅಲ್ಲಿ ಲೈನ್ ಅದ, ಇಷ್ಟು ದೂರ ಇಟ್ಕೊಂಡು ನಾವು ಓಡಾಕತ್ತೀವಿ ಅಂದ್ರೆ ಅಲ್ಲಿ ಏನಾಗ್ತದೆ, ಮೀಟ್ರ್ ಹೆಚ್ಚಾಗ್ತದೆ. ಒಂದು ರೌಂಡಿಗೆ 8 ರಿಂದ 10 ಮೀಟ್ರ್ ಜಾಸ್ತಿ ಆಗ್ತದೆ. ಒಮ್ಮೆ 10 ರಿಂದ 15 ಆಗ್ತದೆ, ಒಮ್ಮೆ 20, 30, 50 ಪೂರ ನೀವು ದಾಂಡಿಗೆ ಹೆಚ್ಚು ಓಡ್ರಿ ಅಂದ್ರೆ 50 ಮೀಟ್ರ್ ಫರಕ್ ಆಗ್ತದೆ. ಆ ರೀತಿ ನೀವು ಓಡೋದ್ರಿಂದ ನಿಮ್ಗೆ ಎಕ್ಸಲೆಂಟ್ ಹೊಡಿಯೋಕ್ಕಾಗೋದಿಲ್ಲ. ಅವಾಗ ಎಕ್ಸಲೆಂಟ್ ಹೊಡಿಯೋಕ್ಕಾಗೋದಿಲ್ಲ. ಟೈಮ್ ನೀವು ಓಡ್ತೀರಿ, ಅದು ನಿಮ್ಮ ಸ್ಪೀಡ್ ಅಟ್ಟ ಇರ್ತೈತಿ ಓಡೋದು, ಆದರೆ ಟೈಮ್ ಕವರ್ ಆಗೋದಿಲ್ಲ. ನೀವು ಸೈಡ್ ಓಡಾಕೈತಿರಿ ಅಂದ್ರೆ ಅಲ್ಲಿ ಓಡ್ರಿ ಅಂದ್ರೆ ಏನಾಕೈತಿ ನಿಮ್ಗೆ ಟೈಮ್ ಕವರ್ ಆಗ್ತದೆ. ಗೊತ್ತಿರಲಿ ನಿಮಗೆಲ್ಲರಿಗೂ. 100 ರಿಂದ 200 ಮೀಟ್ರ್ ಒಳಗೆ ನಾವು ಏನು ಮಾಡ್ಬೇಕಂದ್ರೆ ಸೈಡ್ ಕರ್ವಿಂಗ್ ಮೇಲೆ ಹೋಗಬೇಕು. ಆಮೇಲೆ ಓಡುವಾಗ ಹೆಂಗಿರ್ತೈತಪ್ಪ ಅಂದ್ರೆ ಸ್ಟಾರ್ಟಿಂಗ 100 ರಿಂದ 200 ಎಲ್ಲರೂ ಭಾಳ ಸ್ಪೀಡ್ ಓಡ್ತಾರೆ ರೀ.
100ರಿಂದ 200 ನಾ ಮುಂದೆ ನೀ ಮುಂದೆ ಎಲ್ಲರೂ ಓಡ್ತಾರೆ. ಅದ್ರಾಗೂ ಎದ್ದು ನೀವು ಓಡಬೇಕು. ಒಮ್ಮೊಮ್ಮೆ ಬೀಳೋ ಚಾನ್ಸ್ ಇರ್ತದೆ, ಕಾಲು ಬಡಿತಿರ್ತಾರೆ ರೀ, ಬೀಳೋ ಚಾನ್ಸ್ ಬಿದ್ದರೂ ಸಹಿತ ನಾವು ಎದ್ದು ಓಡ್ಬೇಕು, ಟೈಮ್ದಾಗ ಕವರ್ ಆಗ್ಬೇಕು, ಬಿದ್ದರೂ ಓಡ್ಬೇಕು. ಆ ಟೈಮ್ದಾಗ ಏನಪ್ಪ ಅಂದ್ರೆ ಫುಲ್ ಸ್ಪೀಡಾಗಿ ತೊಗೋಬೇಕು. 100-200 ಮೀಟ್ರಿಗೆ ಅಂದ್ರೆ ಫುಲ್ ತೇಕ್ ಬಂದಂಗೆ ಆಕೈತಿ. ಒಮ್ಮೆ ಸ್ಪೀಡ್ ಓಡ್ತೀರಿ ನೀವು, ತೇಕ್ ಬಂದಂಗೆ ಆತಂತೇಳಿ ಸುಸ್ತಾಗಬಾರ್ದು. ತೇಕ್ ಬಂದಾತು ನಂಗೆ ತ್ರಾಸ ಆಗೈತಿ ಅಂತೇಳಿ ಸುಸ್ತಾಗಬಾರ್ದು. ಅದು ಪಟ್ನ ಸೈಡ್ ತೆಗೆದು ನಾವು ಎಟ್ಟಪ್ಪ ಅಂದ್ರೆ ಮುಂದೆ ಹೋಗ್ಬಿಡ್ದ ಅಂದ್ರೆ ಒಂದು ರೌಂಡ್ ಫಿನಿಶಿಂಗ್ ಬರ್ಬಿಡ್ದ. ನಾವು ಎಷ್ಟು ನಂಬರ್ ಇರ್ಬೇಕಪ್ಪ ಅಂದ್ರೆ 30 ನಂಬರ್ ಒಳಗಡೆ ಇರ್ಬೇಕು, 30 ಹುಡುಗರು ಒಳಗಡೆ ಇರ್ಬೇಕು. ನಮ್ಮ ತಲೆಯಾಗ ಒಂದು ಮೈಂಡ್ ಸೆಟ್ ಇರ್ಬೇಕು. 30ರೊಳಗೆ, 20ರೊಳಗೆ, 10ರೊಳಗೆ, 5ರೊಳಗೆ ಇಟ್ಟು ಹುಡುಗರೊಳಗೆ ನಾ ಇರಬೇಕು. ಇದು ನಮ್ಮ ಮೈಂಡ್ ಒಳಗೆ ಸೆಟ್ ಇರಬೇಕು. ಟೈಮ ಆನ್ ಯುವರ್ ಮಾರ್ಕ್ ಶಟ್ ಗೋ ಬಿಡ್ತಾರೆ, ಬಿಟ್ಟ ಮೇಲೆ ಓಡ್ತೀರಿ. ಓಡಿದ ಮೇಲೆ ಅದಕ್ಕಿಂತ ಮುಂಚೆ ಎಚ್ಚರಿಕೆ ಇರಬೇಕು. ಹಿಂದಿನ ರ್ಯಾಲಿ ಬಹುಶಃ ನೀವು ವಿಡಿಯೋ ನೋಡಿರ್ಬೋದು. ಅಲ್ಲಿ ಏನು ಮಾಡಿರಪ್ಪ ಅಂದ್ರೆ ರ್ಯಾಲಿ ಬಿಟ್ಟ ಮೇಲೆ ಅರ್ಧ ಹುಡುಗರು ಈ ಕಡೆ ಓಡ್ರಿ, ಅರ್ಧ ಹುಡುಗರು ಈ ಕಡೆ ಓಡ್ರಿ. ಹಿಂದಿನ ರ್ಯಾಲಿ ನೀವು ನೋಡಿರ್ಬೇಕು ವಿಡಿಯೋ, ನಮ್ಮ ಯೂಟ್ಯೂಬ್ನಾಗೆ ಬಿಟ್ಟಿವಿ. ನಾವು ಆರ್ಮಿ ವಿಡಿಯೋ ಬಿಟ್ಟಿವಿ. ಒಮ್ಮೆ ವಿಡಿಯೋ ಬಿಟ್ಕೊಂಡು ಅರ್ಧ ಜನ ಆ ಕಡೆ ಓಡ್ರಿ, ಅರ್ಧ ಈ ಕಡೆ ಎಲ್ಲೋ ಆ ಕಡೆ ಈ ಕಡೆ ಓಡ್ರಿ. ಟೈಮ್ ಎಷ್ಟು ಹೋಗ್ತದೆ ಅಂದ್ರೆ ಇಲ್ಲಿ ಭಾಳ ಟೈಮ್ ಹೋಗ್ತದೆ. ಆ ಕಡೆ ಹೋಗಿ ಹಿಂಗೆ ತಿರುಗಿ ಬಂದ್ರಿ ಮತ್ತು ಅವ್ರು ಆ ರೀತಿನೂ ಆಗ್ತದೆ. ಕರೆಕ್ಟಾಗಿ ತಿಳ್ಕೊಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ನೀವು ಆರ್ಮಿ ರ್ಯಾಲಿಗೆ ಹೋಗೋಕ್ಕಿಂತ ಮುಂಚೆ ಒಂದು ದಿನ ಅಡ್ವಾನ್ಸ್ ಹೋಗ್ಬೇಕು. ಯಾವತ್ತು ಹೇಳ್ತೀನಿ ನಾನು ನಿಮಗೆ, ಒಂದು ದಿನ ಅಡ್ವಾನ್ಸ್ ನಿಮ್ಗೆ ಖರ್ಚು ಆಗಲಿ. ಅದು ಒಂದು ದಿನ ಅಡ್ವಾನ್ಸ್ ಹೋಗಿ ಕರೆಕ್ಟಾಗಿ ಗ್ರೌಂಡ್ ನೋಡ್ಕೋಬೇಕು, ಟೈಮಿಂಗ್ ನೋಡ್ಕೋಬೇಕು, ಯಾವ ರೀತಿ ಓಡಿಸ್ತಾರೆ ಏನು. ನೀವು ಅದನ್ನು ನೋಡ್ಕೊಂಡ್ರಿಪ್ಪ ಅಂದ್ರೆ ನಿಮ್ಮ ಮೈಂಡ ಫ್ರೀ ಆಗಿರ್ತದೆ. ನಿಮ್ಗೆ ಗೊತ್ತಿರ್ತದೆ ಏನು ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲೈತಿ, ಫಿನಿಶಿಂಗ್ ಪಾಯಿಂಟ್ ಇಲ್ಲೈತಿ. ಆಮೇಲೆ ಪೊಲೀಸರು ಇಲ್ಲಿ ನಿಂತಿರ್ತಾರೋ, ಆರ್ಮಿ ಅವ್ರು ಇಲ್ಲಿ ನಿಂತಿರ್ತಾರೋ, ಲೇಟಾಗಿ ಹಿಂದೆ ಓಡೋರು ಇಲ್ಲಿ ಒಳಗೆ ಜಕ್ಕೋತಾರೋ. ಅದೆಲ್ಲ ಪ್ರತಿಯೊಂದು ಮಾಹಿತಿ ನಿಮ್ಗೆ ಗೊತ್ತಾಗ್ತದೆ. ಅದೇನು ನೀವು ಅಡ್ವಾನ್ಸ್ ಹೋಗಿದ್ರಿ ಅಂದರೆ. ಮತ್ತು ನೀವು ಎಲ್ಲರೂ ಏನು ಮಾಡ್ತೀರಿ, ನಾನು ನಾಳೆ ಐತೆ ಅಂದ್ರೆ ಇವತ್ತು ರಾತ್ರಿ ಬಿಡು ಜನನೂ ಇರ್ತಾರೆ. ಒಬ್ಬೊಬ್ರು ನಾಳೆ ಐತೆ ಅಂದ್ರೆ ಇಲ್ಲೇ ಸಮೀಪ ಐತೆ, ಇಲ್ಲೇ ಬೆಳಗಾವಿ ಹೋಗ್ಬೋದು ಆರಾಮಂತ. ನಾವು ಒಟ್ಟು ಮುಂಚೆ ಒಂದು ದಿನ ನಿಮ್ಗೆ ಅವಕಾಶ ಸಿಕ್ಕರೆ, ಫಸ್ಟ್ ದಿನ ಇದ್ದವ್ರಿಗೆ ಅವಕಾಶ ಸಿಗೋದಿಲ್ಲ. ಫಸ್ಟ್ ದಿನ ಇದ್ದವ್ರಿಗೆ ಅವ್ರು ಹಿಂದೆ ನೋಡೋ ಬರೋದಿಲ್ಲ. ನೀವು ಟೈಮ್ ಇದ್ದವ್ರು ಇದ್ರಿಪ್ಪ ಅಂದ್ರೆ ಒಂದು ದಿನ ಅಡ್ವಾನ್ಸ್ ಹೋಗಿ ನೀವು ಅದನ್ನು ನೋಡಿಕೊಂಡ್ರೆ ಒಳ್ಳೆಯದು. ಗೊತ್ತಾಗತ್ರಿ ಎಲ್ಲರಿಗೂ. ನೋಡಿರಿ, ಫಸ್ಟ್ ರೌಂಡ್ ಓಡ್ತಾ ಇರ್ತೀರಿ, 400 ಮೀಟ್ರ್ ಟ್ರ್ಯಾಕ್ನಾಗ ರನ್ನಿಂಗ್ ಬಿಟ್ಟಿರ್ತಾರೋ. ಫಸ್ಟ್ ರೌಂಡ್ ಓಡ್ತಾ ಇರ್ತೀರಿ. ಓಡುವಾಗ ಫಸ್ಟ್ನೇ ರೌಂಡ್ ಎಷ್ಟು ಟೈಮ್ದಾಗ ಬರಬೇಕಪ್ಪ ಅಂದ್ರೆ 1 ನಿಮಿಷ 10 ಸೆಕೆಂಡ್ನಾಗ ಬರ್ಬೇಕು ರೀ. ವಿಶೇಷ ಹಿಂದಿನ ವಿಡಿಯೋಗಳನ್ನ ನೀವು ನೋಡಿರ್ಬೋದು. 1:05ಕ್ಕೆ 1:04ಕ್ಕೆ ಭಾಳ ಜನ ಬಂದಾರ ರೀ. ಫಸ್ಟ್ ರೌಂಡರ್ ನಾ ಹೇಳೋದು 1 ನಿಮಿಷ 10 ಸೆಕೆಂಡ್ ತಲೆ ಇಟ್ಕೊರಿ. ಫಸ್ಟ್ ರೌಂಡ್ 1 ನಿಮಿಷ 10 ಸೆಕೆಂಡ್ ಒಳಗೆ ಬರಬೇಕು. ಫಸ್ಟ್ನೇದು ವೇಗ ಇರ್ತದೆ, ಸ್ಪೀಡ್ ಇರ್ತದೆ. 1 ನಿಮಿಷ 10 ಸೆಕೆಂಡ್ದಾಗ ಬರಬೇಕು. 1ನೇ ರೌಂಡ್ ಮುಗಿಸ್ತೀರಿ. 1ನೇ ರೌಂಡ್ ಮುಗಿಸಿ 2ನೇ ರೌಂಡ್ ಓಡ್ತಾ ಇರ್ತೀರಿ. ಅವಾಗ ಭಾಳ ಜನ ದಿನ ಪ್ರಾಕ್ಟೀಸ್ ಮಾಡಿದ ಒಂದೇ ಲೆವೆಲ್ ಹೆಜ್ಜೆ ಇಟ್ಕೋತೋಕ. ನಾವು ಪ್ರಾಕ್ಟೀಸ್ ಇಲ್ಲದ ಮನುಷ್ಯ ಏನು ಮಾಡ್ತಾನೆ, ಫುಲ್ ಫಸ್ಟ್ ರೌಂಡ್ ಭಾಳ ಸ್ಪೀಡ್ ಹೋಗ. ನಾವು ಫಸ್ಟ್ ರೌಂಡ್ ನೀವು ಸಹಿತ ಅವ್ನು ಹಿಡಿಯೋಕ್ಕಾಗೋದಿಲ್ಲ. ಪ್ರಾಕ್ಟೀಸ್ ಇಲ್ದಂಗೆ ಓಡು ಮೆಥಡ್ ಹೇಳ್ತಾನೆ. ಒಮ್ಮೆ ಫಾಸ್ಟ್ ಹೋಗೋಣ, 1 ರೌಂಡ್ನಾಗ ಟುಸ್ಸಾಕ ನಾವು. ಆದರೆ ನೀವು ದಿನ ಪ್ರಾಕ್ಟೀಸ್ ಮಾಡೋದು ನಿಮ್ಗೆ ಗ್ರಿಪ್ ಇರ್ತದೆ, ನಿಮ್ಮ ಟೈಮ್ ಗೊತ್ತಿರ್ತದೆ. 1 ನಿಮಿಷ 10 ಸೆಕೆಂಡ್ ಫಸ್ಟ್ ರೌಂಡ್ ಮುಗಿಸ್ತೀರಿ. 2ನೇ ರೌಂಡ್ ಚಾಲೂ ಮಾಡ್ತೀರಿ. 2ನೇ ರೌಂಡ್ ಸ್ವಲ್ಪ ಸ್ಲೋ ಆಗ್ತದೆ ರೀ. ಫಸ್ಟ್ ರೌಂಡ್ ಓಡು ಹುರುಪ 2ನೇ ರೌಂಡಿಗೆ ಇರೋಂಗಿಲ್ಲ. ಅವಾಗ 2ನೇ ರೌಂಡ್ ಟೈಮಿಂಗ್ ಎಷ್ಟಪ್ಪ ಅಂದ್ರೆ 1:15ರಿಂದ 1:20, 1 ನಿಮಿಷ 15 ಸೆಕೆಂಡಿಂದ 20 ಸೆಕೆಂಡ್ ಕುಂಡಿರ್ತೈತೆ ರೀ. ಒಂದು ಎವರೇಜ್ ನಿಮ್ಮ ಮೈಂಡ್ ಸೆಟ್ ಇರ್ಬೇಕು. ನಾ ಹೇಳ್ತಿದ್ದೀವಿ 1:15ರಿಂದ 1:20. ಫಸ್ಟ್ನೇದು 1 ನಿಮಿಷ 10 ಸೆಕೆಂಡು 2ನೇ ರೌಂಡ್ ಆಯಿತು. ನೆಕ್ಸ್ಟ್ ಅದು ಆಗ್ತದೆ, 2 ರೌಂಡ್ ಆಗ್ತದೆ. ಆಮೇಲೆ 3ನೇ ರೌಂಡ್ ಓಡಾಕತ್ತೀರಿ. 3ನೇ ರೌಂಡ್ ಓಡಾಕತ್ತಿದಾಗ ಪ್ರಾಕ್ಟೀಸ್ ಮಾಡದೇ ಇದ್ದಂಥ ಅಭ್ಯರ್ಥಿ ಸ್ಲೋ ಆಗಿ ಅವ್ನು ಕಡಿಮೆ ಆಗ್ತದೆ ರೀ. ದಿನ ಪ್ರಾಕ್ಟೀಸ್ ಯಾರು ಮಾಡಿರಂಗಿಲ್ಲ ಅವ್ನು ರನ್ನಿಂಗ್ ಸ್ಲೋ ಆಗಿ ಹಿಂದೆ ಉಳಿಯಾಕತ್ತಾನ. ಅವಾಗ ನೀವು 3ನೇ ರೌಂಡ್ ದಿನ ಪ್ರಾಕ್ಟೀಸ್ ಮಾಡೋರು ನೀವು ವೇಗ ಹೆಚ್ಚಾಗಿರ್ತದೆ. ನಿಮ್ಮದಲ್ಲಿ ವೇಗ ಹೆಚ್ಚಾಗಿರ್ತದೆ ಅಂದ್ರೆ ಪೂರ್ಣ ಪ್ರಮಾಣ ಆಗಿರಂಗಿಲ್ಲ, ಮಧ್ಯಮ ಇರ್ತದೆ. 2ನೇ ರೌಂಡು 3ನೇ ರೌಂಡು ಮಧ್ಯಮ ಇರ್ತದೆ. ಅದು ಟೈಮಿಂಗ್ ಎಷ್ಟು ತೊಗೋಬೇಕಪ್ಪ ಅಂದ್ರೆ ನೀವು ಅಲ್ಲಿ 1:15ರಿಂದ 1:20, 1 ನಿಮಿಷ 15 ಸೆಕೆಂಡಿಂದ 1:20 ರೀ. 2ನೇ ರೌಂಡು 3ನೇ ರೌಂಡು ಓಡು ಸ್ಟೈಲ್ ರೀ. ನಿಮ್ಮ ಮನಸ್ಸು ಹೆಂಗಿರ್ತದೆ ಹೇಳ್ತೀನಿ. ಫಸ್ಟ್ ರೌಂಡ್ ಫುಲ್ಲು ವೇಗವಾಗಿ ಹೋಗಿರಿ. 2ನೇ ರೌಂಡ್ ಒಂದು ಲೆವೆಲ್ ಬರ್ತದೆ ರೀ. 3ನೇ ರೌಂಡು ಅದೇ ರೌಂಡ್ ಬರ್ತದೆ ರೀ. ಮತ್ತು ನಾವು 4ನೇ ರೌಂಡ್ ಬಂದಿಪ್ಪ ಅಂದ್ರೆ ಲಾಸ್ಟ್ ರೌಂಡ್. ಅವಾಗ ನಿಮ್ಮ ಮೈಂಡ್ ಫಿಕ್ಸ್ ಇರ್ತದೆ. ಏನಿರ್ತದೆ, ನಾವು 3 ರೌಂಡ್ ಓಡಿನಿ, 4ನೇ ರೌಂಡ್ ಓಡಬೇಕು, ಟೈಮ್ ಒಳಗೆ ಕವರ್ ಮಾಡಬೇಕು. ಮತ್ತು ಸ್ಪೀಡ್ ಆಟೋಮೆಟಿಕ್ ಹೆಚ್ಚಾಗ್ತದೆ. ಅವಾಗ ನಿಮ್ಗೆ ಸ್ಪೀಡ್ ಎಟ್ಕೊಂಡಿರ್ತೈತಪ್ಪ ಅಂದ್ರೆ 1 ನಿಮಿಷ 10 ಸೆಕೆಂಡ್ ಓಡ್ತೀರಿ ನೀವು ಲಾಸ್ಟ್ ರೌಂಡ್. ಮತ್ತು ಯಾಕಂದ್ರೆ ನಿಮ್ಮ ಮೈಂಡ್ ಆಟೋಮೆಟಿಕ್ ತಾನೇ ಸೆಟ್ ಆಕೈತ್ರಿ ಅಲ್ಲಿ ನಾವು ಓಡಬೇಕಂತ ಯಕ್ಷನ್. ಅವಾಗ ಏನಾಗ್ತದೆ, ದಿನ ಪ್ರಾಕ್ಟೀಸ್ ಮಾಡಿದಂಥ ಅಭ್ಯರ್ಥಿ ಆರಾಮ್ ಈಸಿಯಾಗಿ ಓಡ್ಬೋದು. ಈಗ ನಾ ಹೇಳಿ ಈ ಮೆಥಡ್ ನೋಡಿ, ಫಸ್ಟ್ನೇ ರೌಂಡು 1:10, 2ನೇ ರೌಂಡು 1:20 ಇಡ್ರಿ, 3ನೇ ರೌಂಡು 1:20 ಇಡ್ರಿ, 4ನೇ ರೌಂಡ 1:10. ಟೋಟಲ್ ಎಷ್ಟಪ್ಪ ಅಂದ್ರೆ 5 ನಿಮಿಷ ಆತ್ರ. ನಾ ಹೇಳಿದ್ದೆ 5 ನಿಮಿಷನ್ಯಾಗ ನೀವು ರನ್ನಿಂಗನ್ನು ಪಾಸ್ ಮಾಡ್ಬೋದು. 5 ನಿಮಿಷನ್ಯಾಗ ಮಾಡ್ಬೋದು. ಆಮೇಲೆ ನೀವು ಲಾಸ್ಟ್ ರೌಂಡ್ ಓಡೋ ಮುಂದೆ ಭಾಳಷ್ಟು ಜನ ಹುಡುಗರು ನಾವು ನೋಡ್ತೀವಿ, ಬರೀ ಹಿಂದೆ ನೋಡಿ ಓಡ್ತಿರ್ತಾರೆ. ಹಿಂಗೆ ಹಿಂದೆ ನೋಡೋದು ಯಾರನ್ನ ನೋಡಬಾರ್ದು ನೀವು. ನಿಮ್ಮ ರನ್ನಿಂಗ್ ಸ್ಪೀಡ್ ಇರಬೇಕು. ನಾ ಟೈಮ್ ಒಳಗೆ ಕವರ್ ಆಗಬೇಕು. ನಾ 60ಕ್ಕೆ 60 ಮಾರ್ಕ್ಸ್ ತೊಗೋಬೇಕು, ಎಕ್ಸಲೆಂಟ್ ಆಗಬೇಕು. ಅದೊಂದು ಮೈಂಡ್ ಸೆಟ್ ಇರ್ಬೇಕು ನಿಮಗೆ. ಅದೊಂದು ಮೈಂಡ್ ಸೆಟ್ ಇತ್ತಪ್ಪ ಅಂದ್ರೆ ನಿಮಗೆ ಮತ್ತು ಹಿಂದೆ ಮುಂದೆ ನೋಡಕತ್ರ ಅದು ಆಟೋಮೆಟಿಕ್ ಟೈಮಿಂಗ್ ಕಡಿಮೆ ಆಗ್ತದೆ. ಆಮೇಲೆ ನೀವು ಡಿಫ್ರೆನ್ಸ್ ಹೆಂಗೆ ಬರ್ಬರ್ತ ಲಾಸ್ಟಿಗೆ ಬಂದು ಒಬ್ಬರು ಇಬ್ಬರು ಅಷ್ಟೇ ಇರ್ಬೇಕು ನಿಮ್ಮ ಮುಂದೆ. ಒಬ್ಬರು ಇಬ್ಬರು ಅಷ್ಟೇ ಇರ್ಬೇಕು ನಿಮ್ಮ ಮುಂದೆ. ಆ ರೀತಿ ನೀವು ಓಡಬೇಕು.
ಇನ್ನೊಂದು ಎಲ್ಲಕ್ಕಿಂತ ಹೆಚ್ಚಿಂದ ಏನಪ್ಪ ಅಂದ್ರೆ ನಿಮ್ಮ ಮನಸ್ಸು ಕಾರಣ ತಲೆ ಇಟ್ರಿ ನೀವು. ಎಲ್ಲಕ್ಕಿಂತ ಹೆಚ್ಚಿಂದ ಅಂದ್ರೆ ನಿಮ್ಮ ಮನಸ್ಸು ರೀ. ನಿಮ್ಮ ಮನಸ್ಸು ಆಮೇಲೆ ನಿಮಗೆ ನಾವು ಓಡ್ತೀನಿ ಅನ್ನೋ ನಂಬಿಕೆ. ನಾವು ಓಡ್ತನು ಬಿಡೋದಿಲ್ಲ, ಇಟ್ಟ ಟೈಮ್ದಾಗ ನಾವು ಓಡ್ತನು ಅನ್ನೋ ನಂಬಿಕೆ ಭಾಳ ಇಂಪಾರ್ಟೆಂಟ್. ಇಲ್ಲಿ ನೋಡಿರಿ, ಇಲ್ಲಿ ನಮ್ಮ ಗ್ರೌಂಡ್ನಾಗ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡೋದಕ್ಕೆ ಭಾಳ ಟೈಮ್ ಫರ್ಕ್ ಆಗ್ತದೆ. ಯಾಕೆ ಫರ್ಕ್ ಆಗ್ತದಪ್ಪ ಅಂದ್ರೆ ಅಲ್ಲಿ ಅಂತಿಮ ನಾ ಸಿಲೆಕ್ಷನ್ ಹಾಕೋಣ ಅನ್ನೋದು ಇರ್ತೈತಿ ನಿಮ್ಗೆ. ನಾ ಇದ್ರಾಗ ಆಗಬೇಕಾ ಪಾಸ್ ಆಗಬೇಕಾ ಅನ್ನೋದು ಇರ್ತೈತಿ. ಆ ಮೈಂಡ್ ಇಲ್ಲಿ ಇರೋಂಗಿಲ್ಲ. ಇಲ್ಲಿ ಸದ್ದ ಪ್ರಾಕ್ಟೀಸ್ನಾಗ ಒಟ್ಟು ಒಂದು ಲೆಕ್ಕಕ್ಕೆ ಓಡ್ತಿರ್ತೀರಿ ಇಲ್ಲಿ. ಅಂದರೆ ಇಲ್ಲಿ ನಾವು ಹಿಂದಿನ ವಿದ್ಯಾರ್ಥಿಗಳನ್ನ ನೋಡಿದಾಗ ಇಲ್ಲಿ ಇಲ್ಲಿ 6 ನಿಮಿಷ ಓಡಾವ 5:45 5:30 ಹೊಡ್ಯಾರ ರೀ. ಇಲ್ಲಿ 6:15 ನಿಮಿಷ ಓಡಾವ ಅಲ್ಲಿ ಎಕ್ಸಾಮ ಅಂದ್ರೆ ರನ್ನಿಂಗ್ 2ನೇ ಗ್ರೂಪ ಫಸ್ಟ್ ಗ್ರೂಪ್ ಬಂದಾರ ರೀ. ಇಲ್ಲಿ 6 ನಿಮಿಷ ಓಡುವಂಥವ್ರು, 6:15 ನಿಮಿಷ ಓಡುವಂಥವ್ರು, 7 ನಿಮಿಷ ಇಲ್ಲಿ ಗ್ರೌಂಡ್ದಾಗ ಓಡಾರೋ ಅಲ್ಲಿ ಸಿಲೆಕ್ಷನ್ ಆಗ್ಯಾರ ಗೊತ್ತಿರಲಿ ನಿಮ್ಗೆ. ಯಾಕೆ ಹಂಗೆ ಸಿಲೆಕ್ಷನ್ ಹಾಕಾರ್ರಿ? ಮತ್ತು ಇಲ್ಲಿ ಆಟ ಓಡ್ತಿದ್ರು ಅಲ್ಲಿ ಹಂಗೆ ಓಡಿರೋದು ನೀವು ಕೇಳ್ಬೋದು. ಯಾಕಂದ್ರೆ ಇಲ್ಲಿ ಓಡುವಂಥ ಮೈಂಡ ಬೇರೆ ಇರ್ತದೆ, ಅಲ್ಲಿದ್ದು ಬೇರೆ ಇರ್ತದೆ. ನಿಮ್ಮ ಮನಸ್ಸು ಅನ್ನೋದು ಚೇಂಜ್ ಇರ್ತದೆ, ಅದರಿಂದ ನಿಮ್ಮನ್ನು ಓಡಾಕೆ ಹಸ್ತೈತೆ ಅದು. ಆಮೇಲೆ ದಿನ ಪ್ರಾಕ್ಟೀಸ್ ಮಾಡವ ಹೆದರು ಅವಶ್ಯಕತೆ ಇಲ್ಲ. ಅವ್ರು ಬೇಕಾದಷ್ಟು ಹುಡುಗರು ನಿಲ್ಲಿಸಲಿ, 100 200 300 400 500 ಬೇಕಾದಷ್ಟು ಹುಡುಗರು ನಿಲ್ಲಿಸಲಿ. ಅಲ್ಲಿ ಏನಿರ್ತೈತಪ್ಪ ಅಂದ್ರೆ ಫಸ್ಟ್ ಸೆಕೆಂಡೇ ಇರೋಂಗಿಲ್ಲ. ಫಸ್ಟ್ ಬಂದವ ಸೆಕೆಂಡ್ ಬಂದವ ಅಂತ ಇರೋಂಗಿಲ್ಲ. ಆರ್ಮಿ ಒಳಗೆ ಇರೋದು ಏನಪ್ಪ ಅಂದ್ರೆ 5 ನಿಮಿಷ 30 ಸೆಕೆಂಡ್ ಒಳಗೆ ಯಾರು ಓಡ್ತಾರ ಅದು ಫಸ್ಟ್ ಗ್ರೂಪ್ ಎಕ್ಸಲೆಂಟ್ 60 ಮಾರ್ಕ್ಸ್. 5:31 5:45 ಯಾರು ಓಡ್ತಾರಲ್ಲ ಅದು ಸೆಕೆಂಡ್ ಗ್ರೂಪ್. ಇವು 2 ಗ್ರೂಪ್ ರೀ ಆರ್ಮಿ ಒಳಗಿರು. 2 ಗ್ರೂಪ್ ರನ್ನಿಂಗ್ ಗೊತ್ತಾಗದ್ರಿ. ಫಸ್ಟ್ ಬಂದ ಸೆಕೆಂಡ್ ಬಂದ ಅದೇನು ಸಂಬಂಧ ಇಲ್ಲ. ಆದರೆ ಸಾಧ್ಯದಷ್ಟು ಅದು ಕೌಂಟ್ ಆಗ್ತದೆ. ಎಲ್ಲಿ ಕೌಂಟ್ ಆಗ್ತದೆ ಅಂದ್ರೆ ಮತ್ತು ಆರ್ಮಿಯಿಂದ ನಿಮ್ಮನ್ನು ಬೇರೆದಕ್ಕೆ ತೊಗೋತಿರ್ತಾರೆ. ಆ ಟೈಮ್ದಾಗ ನಿಮ್ಮ ಅದು ಕೌಂಟ್ ಆಗ್ತದೆ. ಆರ್ಮಿಯಿಂದ ಬೇರೆ ಇದಕ್ಕೆ ಕೆಲವೊಂದು ಕಮಾಂಡೋ ಇದಕ್ಕೆ ಸಿಲೆಕ್ಷನ್ ಮಾಡ್ತಿರ್ತಾರಲ್ಲ ಅಲ್ಲಿಯೂ ಕೌಂಟ್ ಹಾಕಿರ್ತಾವೆ. ಆದ್ರೆ ಒಟ್ಟು ನಿಮ್ಮ ತಲೆಯಾಗ ನೀವು 5 ನಿಮಿಷ ಬರೋಂಗೆ ಇಟ್ಕೊಂಡು 5:30 ಓಡ್ರೆ ಎಕ್ಸಲೆಂಟ್ ಇರ್ತೈತಿ. ಆದ್ರೆ ನಿಮ್ಮ ಮೈಂಡ್ ಹೆಂಗಿರ್ಬೇಕು, ನಾ 5ರಾಗ ಓಡಬೇಕು. ಮತ್ತು ಇಲ್ಲಿ ತನಕ ನಿಮ್ಗೆ ಎಲ್ಲರಿಗೂ ಗೊತ್ತು, ಈ ಹಿಂದೆ ಆರ್ಮಿ ವೇಕೆನ್ಸಿ ಭಾಳ ತುಂಬ್ತಾಯಿದ್ರು. ಈ 2022 ನೋಡಿರಿ ನೀವೀಗ ಭಾಳ ಕಡಿಮೆ ತೊಗೊಂಡಾರೆ. ಆಲ್ ಕರ್ನಾಟಕ 1800 ಮಂದಿ ಆಗ್ಯಾರ ಒಟ್ಟು. ಅದು 2023. ಈಗ ಏನು ಬಿಟ್ಟಾರ್ರಿ, ಬಹುಶಃ 1:10 ಬಿಟ್ಟಿರ್ಬೋದು ಅಂತ ಅನಿಸ್ತದೆ. ಅದನ್ನು ಹೆಂಗೆ ಅನ್ನೋದು ಬಿಟ್ಟಿಲ್ಲ ಅವ್ರು. ನಾ ಹಿಂಗೆ ಅಂತ ಹೇಳಕ್ಕೆ ಬರೋದಿಲ್ಲ, ಹೆಂಗೆ ಅನ್ನೋದು ಬಿಟ್ಟಿಲ್ಲ. ಭಾಳಷ್ಟು ಜನ ಅಭ್ಯರ್ಥಿಗಳನ್ನ ಎಕ್ಸಾಮ್ದಲ್ಲಿ ಪಾಸ್ ಮಾಡಿದ್ದಾರೆ. ಅದಕ್ಕೆ ಎಕ್ಸಾಮ್ ಜೊತೆನೇ ನೀವು ಫಿಸಿಕಲ್ ಮಾರ್ಕ್ಸ್ ತೊಗೊಂಡಿರಪ್ಪ ಅಂದ್ರೆ ಆರಾಮ್ ಈಸಿಯಾಗಿ ಸಿಲೆಕ್ಷನ್ ಆಗ್ಬೋದು. ಗೊತ್ತಾಗತ್ರಿ ಎಲ್ಲರಿಗೂ? ಓಡ್ತೀರಿ ಮತ್ತು ಮನುಷ್ಯನ ಮೇಲೆ ಸೀರಿಯಸ್ ತೊಗೋಬೇಕು. ಇದು ಎದಕ್ಕೆ ನಾವು ಒತ್ತು ಕೊಟ್ಟಿರ್ತೀವಲ್ಲ ಅದು ಭಾಳ ಇಂಪಾರ್ಟೆಂಟ್. ಈಗ ನಾವು ನೋಡಿರಿ, ನೀವು ಇನ್ನೊಂದು ಕ್ಲಾಸಿಗೆ ಕುಂಡ್ರಿ ಎಷ್ಟು ಆದಟ್ಟು ಕುಂಡ್ರಿ ಎಕ್ಸಾಮ್ ಪಾಸ್ ಆದಂಥ ಅಭ್ಯರ್ಥಿಗಳು ಬಿಡಬೇಡ್ರಿ. ಪೂರ್ಣ ಕೆಲವೊಂದು ಹುಡುಗರು ಏನು ಮಾಡ್ತಾವೆ, ನಂದು ಎಕ್ಸಾಮ ಪಾಸ್ ಆಗ್ಯದ ಇನ್ನೇನು ಸಾಕು ಫಿಸಿಕಲ್ ಅಟ್ಟ ಅಂತಿರ್ತೀರಿ. ಫಿಸಿಕಲ್ಲು ಮಾಡಿರಿ, ಕ್ಲಾಸು ಮಾಡಿರಿ, ಎರಡೂ ಮಾಡಿರಿ. 2 in 1 ಎರಡೂ ರೆಡಿ ಇರಲಿ. ಹೆಂಗೆ ಮತ್ತೆ ಎಕ್ಸಾಮ್ ಬಂದರೂ ಎಲ್ಲದಕ್ಕೂ ನಾವು ತಯಾರಿರಬೇಕು. ಮತ್ತು ಬೇರೆ ಅರ್ಜಿ ಕರೆದ್ರು ಅರ್ಜಿ ಹಾಕ್ತಾ ಇರಬೇಕು. ಗೊತ್ತಾಗತ್ತಿ? ರನ್ನಿಂಗ್ ಓಡ್ತೀರಿ ಈಗ ನೋಡಿ ಯಾರ್ಯಾರು ಟೈಮ ಹೆಂಗೆ ಓಡ್ತೀರಿ. ಆಮೇಲೆ ಇನ್ನೊಂದು ಮತ್ತು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೆ ಹೇಳ್ರಿ. ನಿಮ್ಮ ಫ್ರೆಂಡ್ಸ್ ಈಗ ಆರ್ಮಿ ಎಕ್ಸಾಮ್ ಪಾಸ್ ಆದಂಥ ನಿಮ್ಮ ಫ್ರೆಂಡ್ಸ್ ಯಾರು ಇದ್ರೆ ನಮ್ಮ ಸಂಸ್ಥೆ ಬಗ್ಗೆ, ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಬಗ್ಗೆ ನೀವು ಮಾಹಿತಿಯನ್ನು ಕೊಡಬೇಕು. ಅಂದ್ರೆ ನಮ್ಮಲ್ಲಿ ಒಂದು ವಿಶೇಷ ಏನಪ್ಪ ಅಂದ್ರೆ, ವಿಶೇಷ ಅಂದ್ರೆ ಗ್ರೌಂಡ ವಿಶೇಷ ರೀ. ಯಾಕಂದ್ರೆ ರೋಡ್ ಮೇಲೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಮ ಟೈಮ್ ಸೆಟ್ ಆಗೋದಿಲ್ಲ, ಟೈಮ್ ಗೊತ್ತಾಗೋದಿಲ್ಲ, ಕರೆಕ್ಟಾಗಿ ಗೊತ್ತಾಗೋದಿಲ್ಲ ನಮಗೆ. ಅದನ್ನು ನಾವು ಕರೆಕ್ಟ್ ಟ್ರ್ಯಾಕ್ನಾಗ ಮಾಡಿದ್ದೀವಪ್ಪ ಅಂದ್ರೆ ಕರೆಕ್ಟಾಗಿ ನಮ್ಗೆ ಗೊತ್ತಾಗ್ತದೆ. ಅದಕ್ಕೆ 400 ಮೀಟ್ರ್ ಟ್ರ್ಯಾಕ್ ಅದ. 400 ಮೀಟ್ರ್ ಟ್ರ್ಯಾಕ್ನಾಗ ನಾವು ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತೀವಿ. ಡೈಲಿ 2 ಟೈಮ್ ಪ್ರಾಕ್ಟೀಸ್ ಮಾಡಿಸ್ತೀವಿ. ಅದರಿಂದ ಆಟೋಮೆಟಿಕ್ ಏನಾಗ್ತದೆ, ನಿಮ್ಮ ರನ್ನಿಂಗ ಇಂಪ್ರೂವ್ಮೆಂಟ್ ಆಗ್ತದೆ. ಆಮೇಲೆ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ ಪ್ಲಬ್ಸ್ ಬರ್ತದೆ. ಪ್ಲಬ್ಸ್ ಬಗ್ಗೆ ನಿಮ್ಗೆ ವಿವರವಾಗಿ ಈಗ ಆರ್ಮಿ ಬಗ್ಗೆ, ಈಗ ರನ್ನಿಂಗ್ ಬಗ್ಗೆ ಹೆಂಗೆ ವಿವರಣೆ ಕೊಟ್ಟಿಲ್ಲ ಅದೇ ರೀತಿ ಪ್ಲಬ್ಸ್ ಬಗ್ಗೆ ನಾನು ನಿಮ್ಗೆ ಪೂರ್ತಿ ಮಾಹಿತಿಯನ್ನು ಹೇಳ್ತೀನಿ. ಅದೇ ರೀತಿಯಾಗಿ ಜಿಗ್ಜಾಗ್ ನಡಿಗೆ, ಅದೇ ರೀತಿಯಾಗಿ ಬ್ಯಾಲೆನ್ಸ್, ಇವು ಬರುವ 4 ರೀ. ರನ್ನಿಂಗು, ಪ್ಲಬ್ಸು, ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪ್. ಇವು 4 ಪಾಸ್ ಮಾಡಿರಪ್ಪ ಅಂದ್ರೆ ನೆಕ್ಸ್ಟ್ ಬರೋದು ಏನು ರೀ, ಹೈಟ, ವೇಟ, ಚೆಸ್ಟ ಬರ್ತದೆ. ಇವೆಲ್ಲ ಪಾಸ್ ಆದಮೇಲೆ ನೆಕ್ಸ್ಟ್ ಬರೋದು ಯಾವುದಂದ್ರೆ ಮೆಡಿಕಲ್ ಬರ್ತದೆ. ಮೆಡಿಕಲ್ ಆದಮೇಲೆ ಅಂತಿಮವಾಗಿ ಬರೋದು ಯಾವ್ದು ರೀ, ಮೆರಿಟ್ ಲಿಸ್ಟ್, ಮತ್ತೊಂದು ಮೆರಿಟ್ ಬರ್ತದೆ. ಇಷ್ಟು ಹಂತಗಳದಾವು. ನಾ ಇವತ್ತು ಹೇಳಿದ್ದು ಏನಪ್ಪ ಅಂದ್ರೆ ನಿನಗೆ ಬರೀ ರನ್ನಿಂಗ್ ಬದಲು ಅಟ್ಟೆ ಹೇಳೀನಿ ನಾನು ನಿಮಗೆ. 1.6 ಕಿಲೋಮೀಟ್ರ್ ಅಂದ್ರೆ 1600 ಮೀಟ್ರನ್ನು ನಾವು 5 ನಿಮಿಷ ಒಳಗೆ ಯಾವ ರೀತಿ ಓಡಬೇಕು ಅನ್ನೋದನ್ನು ಮಾತ್ರ ಹೇಳೀನಿ ನಾನು ನಿಮ್ಗೆ. ಇನ್ನು ನೆಕ್ಸ್ಟ್ ಮತ್ತೆ ನಾಳೆ ನಿಮ್ಗೆ ಏನು ಹೇಳ್ತೀನಪ್ಪ ಅಂದ್ರೆ ಪ್ಲಬ್ಸ್ ಬಗ್ಗೆ ಹೇಳ್ತೀನಿ. ನಾ ಪ್ಲಬ್ಸ್ ತೆಗಿಬೇಕಾರೆ ಅಲ್ಲಿ 10 ತೆಗೆದ್ರೆ ಹೆಂಗೆ, 9 ತೆಗೆದ್ರೆ ಹೆಂಗೆ, 8 ತೆಗೆದ್ರೆ, 7 ತೆಗೆದ್ರೆ, 6 ತೆಗೆದ್ರೆ ಎದಕ್ಕೆ ಮಾರ್ಕ್ಸ್ ಹೆಂಗೆ ಬರ್ತಾವೆ, ಯಾವ ರೀತಿ ಕೂಡಿಸ್ತಾರೆ ಅನ್ನೋದು ನಾನು ಹೇಳ್ತೀನಿ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಪ್ರತಿಷ್ಠಿತ ಸಂಸ್ಥೆಯಾದ ಶ್ರೀ ಮಂಜುನಾಥ್ ಶಿಕ್ಷಣ ಸಂಸ್ಥೆಯ ಶ್ರೀ ಲಕ್ಷ್ಮಣ್ ವಾಯ್ ಅಡಿಯುಡಿ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಮೂಡಲಗಿಯಲ್ಲಿ ಬೋಧಕ ಸಿಬ್ಬಂದಿ ಬೇಕಾಗಿದ್ದಾರೆ. ಪೂರ್ವ ಪ್ರಾಥಮಿಕ ವಿಭಾಗ ವಿದ್ಯಾರ್ಹತೆ NPC ಅಥವಾ D.Ed 2 ಹುದ್ದೆಗಳು. ಅದೇ ರೀತಿಯಾಗಿ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ BA B.Ed ಕನ್ನಡ 2 ಹುದ್ದೆಗಳು.
ಅದೇ ರೀತಿಯಾಗಿ BA/B.Ed ಇಂಗ್ಲಿಷ್ 2 ಹುದ್ದೆಗಳು, ಅದೇ ರೀತಿಯಾಗಿ BA/B.Ed ಹಿಂದಿ 2 ಹುದ್ದೆಗಳು, ಅದೇ ರೀತಿಯಾಗಿ BA/B.Ed ಸೋಷಿಯಲ್ ಸೈನ್ಸ್ 2 ಹುದ್ದೆಗಳು, ಅದೇ ರೀತಿಯಾಗಿ BSc/B.Ed ಸೈನ್ಸ್ 2 ಹುದ್ದೆಗಳು, ಅದೇ ರೀತಿಯಾಗಿ BP.Ed ಅಥವಾ MP.Ed PU ವಿಭಾಗ 2 ಹುದ್ದೆಗಳು. ಈ ಮೇಲಿನ ಹುದ್ದೆಗಳಿಗೆ ಕಾರ್ಯನಿರ್ವಹಿಸಲು ಆಸಕ್ತಿ ಇರುವ ಅಭ್ಯರ್ಥಿಗಳು ತಮ್ಮ ವಿವರವನ್ನು 9742407697 ಅಥವಾ 9482974930 ತಮ್ಮ ರಿಸ್ಯೂಮನ್ನು ವಾಟ್ಸಪ್ಗೆ ಕಳಿಸಬೇಕೆಂದು ಕೋರಿದೆ. LKGಯಿಂದ 8ನೇ ತರಗತಿವರೆಗೆ ತರಗತಿಗಳು ಇರುತ್ತವೆ. ಊಟ ವಸತಿಯೊಂದಿಗೆ ಆಕರ್ಷಕ ವೇತನ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಲಕ್ಷ್ಮಣ್ ವಾಯ್ ಅಡಿಯುಡಿ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಮೊದಲು ಬಂದವರಿಗೆ ಹೆಚ್ಚಿನ ಆದ್ಯತೆ ಕೊಡಲಾಗುವುದು. ಈ ಕೂಡಲೇ ಕರೆ ಮಾಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ. ಪ್ರತಿನಿತ್ಯ ಇಂಟರ್ವ್ಯೂ ನಡೀತಾ ಇರುತ್ತದೆ. ಆದ್ದರಿಂದ ಜೂನ್ 1, 2023 ಒಳಗಾಗಿ ತಮ್ಮ ಹುದ್ದೆಯನ್ನು ಫೈನಲ್ ಮಾಡಿಕೊಳ್ಳಿ. ನಮಸ್ಕಾರ. ಕೋರ್ಸ್ ಸೇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ, ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಅಸ್ಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.